ಸೊ ನಾವು ಈಗ ಹೋಟೆಲ್ ಬಿಟ್ಟಿದ್ದೀವಿ. ಈಗ ನಾವು ಟೆಂಪಲ್ಗೆ ಹೋಗ್ತಿದ್ದೀವಿ. ತಿಂಡಿ ಎಲ್ಲ ಮುಕ್ಕಳು ಫ್ರೆಶ್ ಅಪ್ ಆದ್ವಿ. ತಿಂಡಿ ತಿಂದ್ಕೊಂಡು ಇಲ್ಲಿಂದ ರೆಡಿ ಆದ್ವಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಮುಂದಿನ ಇವಾಗ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ರೂಮ್ ಬಂದುಬಿಟ್ಟು ರಜತಾದ್ರಿ ಚೌಟ್ರಿ ಅಂತ ಚೆನ್ನಾಗಿದೆ. ರೂಮು ತುಂಬ ಸಖತ್ತಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೇ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲಿಂದ ಒಂದು 2-3 ಮಿನಿಟ್ಸ್ ಅಷ್ಟೇ, ವಾಕಬಲ್ ಡಿಸ್ಟೆನ್ಸು ಇದೆ. ಬಸ್ ಸ್ಟಾಪ್ ಇದೆ, ಇಲ್ಲೊಂದು KSRTC ಬಸ್ ಸ್ಟಾಪ್ ಇದೆ, ಬಸ್ ಸ್ಟಾಪ್ ಆಪೋಸಿಟ್. ಆಮೇಲೆ ಇಲ್ಲಿ ಊಟ ಎಲ್ಲ ಸಿಗುತ್ತೆ. ಇನ್ನೊಂದು ಅಯೋಧ್ಯ ಅತಿಥ್ಯ ಅಂತ ಇದೆ ನೋಡಿ, ಇದೇ ಹೋಟೆಲು. ಇದು ಚೆನ್ನಾಗಿದೆ, ಊಟಕ್ಕೆಲ್ಲ ಚೆನ್ನಾಗಿದೆ ತುಂಬ. ಆಮೇಲೆ ಇಲ್ಲಿ ATM ಇದೆ, ನಂದಿನಿ ಪಾರ್ಲರ್ ಇದೆ ನೋಡಿ, ನಂದಿನಿ ಪಾರ್ಲರ್ ಇದೆ, ATM ಇದೆ. ಸುಮ್ಮನೆ ದೇವಸ್ಥಾನ ಇಲ್ಲಿಂದ ಒಂದು 5 ಮಿನಿಟ್ಸ್ ಅಷ್ಟೇ, ಪಕ್ಕದ ರೋಡೆ, ತುಂಬ ದೂರನೂ ಇಲ್ಲ. ಸೊ ಇವಾಗ ಬಂದಿರೋ ದೇವಸ್ಥಾನ, ಫಸ್ಟ್ ದೇವಸ್ಥಾನ ವೈದ್ಯನಾಥೇಶ್ವರ. ಧರ್ಮಸ್ಥಳದಿಂದ ಎಷ್ಟು ಕಿಲೋಮೀಟರ್? 15 ಕಿಲೋಮೀಟರ್ಸ್. ಓಕೆ, ಸೊ ಇದೇ ದೇವಸ್ಥಾನ ಅನ್ಸುತ್ತೆ. ಹೆಂಗಿದೆ ದೇವಸ್ಥಾನ ನೋಡಿ, ಸಾಕತ್ತಾಗೈತೆ ಅಲ್ವಾ ದೇವಸ್ಥಾನ? ಚೆನ್ನಾಗಿದೆ, ಒಂಥರ ನದಿಯಲ್ಲ, ಏನದು ಕಲ್ಯಾಣಿ ಪ್ಲೇಸ್ ಮಾತ್ರ ಮಸ್ತ್ ಇದೆ. ಮನೆಗಳಂತೂ ಸಖತ್ತಾಗಿದೆ ಇಲ್ಲಿ, ಒಂಥರ ಕಲ್ಯಾಣಿ ಇದೆ. ಕಲ್ಯಾಣಿ ಚೆನ್ನಾಗಿದೆ. ಯಾವ ಪ್ಲೇಸ್ ಇದು? ಕುಕ್ಕಡ. ಯಾಕೆ ಬಿಡ್ತಾರೆ? ಯಾಕೆ ಬಿಡಲ್ಲ? ಹಳೆ ಕಾಲದ ದೇವಸ್ಥಾನ ಕೊಕ್ಕಡ ಅಲ್ಲ, ಚೆನ್ನಾಗಿದೆ ದೇವಸ್ಥಾನ. ಶ್ರೀ ವೈದ್ಯನಾಥೇಶ್ವರ ದೇವಸ್ಥಾನ. ಫ್ರೆಂಡ್ಸ್, ನಾನು ಹೇಳ್ದಂಗೆ ನೋಡಿ ದೇವಸ್ಥಾನ ಹೆಂಗಿದೆ ಅಂತ. ಮಂಟಪ ನೋಡಿ, ಹಳೆಯ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಕುಕ್ಕಡ ಇದು. ಯಾವ ಧರ್ಮಸ್ಥಳಕ್ಕೆ ಬಂದಾಗ ಅಲ್ಲಿಂದ 15 ಮಿನಿಟ್ಸ್ ಅಷ್ಟೇ, 15 ಕಿಲೋಮೀಟರ್ಸ್. ಬಂದು ನೋಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿದೆ. ಹಳೆಯ ದೇವಸ್ಥಾನ ಇದು, ವೈದ್ಯನಾಥೇಶ್ವರ ದೇವಸ್ಥಾನ. ತುಂಬ ಚೆನ್ನಾಗಿದೆ, ಒಂಥರ ತುಂಬ ಚೆನ್ನಾಗಿದೆ. ಹಳೆ ಕಾಲದ ದೇವಸ್ಥಾನ ಇದು ಅನಿಸುತ್ತೆ. ತುಂಬ 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 ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲಿ ಒಂದು ಕಲ್ಯಾಣಿ ಇದೆ ಈ ದೇವಸ್ಥಾನದಲ್ಲಿ. ಆ ಕಲ್ಯಾಣಿಯಲ್ಲಿ ಬಾಟ್ಲಿ ನೀರು ತುಂಬಿಸ್ಕೊಂಡು ತೊಗೊಂಡೋಗಿ ಬೇರೆ ಹೊಟ್ಟೆಯಲ್ಲಿ 3 ದಿವಸ ಕುಡಿದು ಆಮೇಲೆ ಸ್ನಾನಕ್ಕೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಅಂದರೆ ಹುಷಾರಿಲ್ಲದೆ ಇರೋರಿಗೆ, ಅವ್ರಿಗೆ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಏನು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಕಲ್ಯಾಣ ಒಂದ್ಸಲ ನೋಡೋಣ, ಬನ್ನಿ ನೋಡೋಣ. ಹಾಂ, ಬಾವಿ ತೋರಿಸಿದೆ ನಾನು ಆಲ್ರೆಡಿ. ಅಲ್ಲಿ ತುಂಬಿಸ್ಕೊಂಡ ಆ ನೀರು ಬರ್ತೋಗಲ್ವಲ್ಲ, ಅದೇ ಇದು ಒಳ್ಳೇದು ಗುರು. ಆದರೆ ಅಲ್ಲ, ಪಾಂಡವರ ಕಾಲದಲ್ಲಿ ಭೀಮಸೇನ ನಿರ್ಮಾಣ ಮಾಡಿರುವಂಥ ಇತಿಹಾಸ ಇದೆ. ಒಮ್ಮೆ ಬತ್ತಿಗೆ ಹೋದ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಬಂದು ಪರ್ಜನ್ಯ ಜಪ ಮಾಡಿ ನೀರು ಉಕ್ಕಿಸಿದ್ರು. ಅದು ಯಾವತ್ತು ಬತ್ತಿಗೆ ಹೋಗುದಿಲ್ಲ, ಯಾವುದೇ ಬೇಸಿಗೆ ಕಾಲದಲ್ಲೂ ಬತ್ತಿಗೆ ಹೋಗುದಿಲ್ಲ. 18 ಬಗೆಯ ಔಷಧಿಗಳಿರುವ ತೀರ್ಥ, ಅದನ್ನು ಸರ್ವರೋಗ ನಿವಾರಕ ಅಂತ ಕರೀತಾರೆ. ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ನಾವು ಅದನ್ನು ತೀರ್ಥ ರೂಪದಲ್ಲಿ ತಗೊಳ್ಬೋದು, ಪ್ರೋಕ್ಷಣೆ ಮಾಡ್ಬೋದು, ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡ್ಬೋದು. ಒಂದು 21 ದಿವಸ. ಮತ್ತೆ ಇಲ್ಲಿ ವಿಶೇಷವಾದ ಆಹಾರಕ್ಕೆ ಅಂದ್ರೆ ಅದು ತೆಂಗಿನ ನಾರಿನಿಂದ ಮಾಡಿರುವ ಹಗ್ಗ ಮತ್ತು ತಾಮ್ರದ ಬಿಂದಿಗೆ. ಸಮಸ್ಯೆ ಇದ್ರು ದೇವರಿಗೆ ಅಂತ ಹಗ್ಗ ಮತ್ತು ಬಿಂದಿಗೆ ದೇವರಿಗೆ ಕೊಡ್ತೇವೆ ಅಂತ ನಾವು ಸಂಕಲ್ಪ ಮಾಡ್ಕೊಂಡು ಹೋಗುದು. ಎಲ್ಲ ಕಡಿಮೆ ಆದ್ಮೇಲೆ ನೆಕ್ಸ್ಟ್ ಬಂದಾಗ ದೇವರಿಗೆ ಕೊಡುದು. ಇಲ್ಲಿಯ ವಿಶೇಷವಾದ ಆಹಾರಕ್ಕೆ. ದೇವಸ್ಥಾನ ಕಟ್ತಾ ಇದ್ದೀರಲ್ಲ? ಹೌದು, ರಿನೋವೇಷನ್ ಆಗ್ತುಂಟು. ಈಗ ಸುಮಾರು 10 ಕೋಟಿ ಪ್ರಾಜೆಕ್ಟ್ ಅಲ್ಲಿ 6 ಗರ್ಭಗುಡಿ ಮತ್ತೆ 2 ಪುಷ್ಕರಣಿ ಎಲ್ಲ ಶಿಲಾಮಯ ಮಾಡ್ತಾ ಇದ್ದೇವೆ. ಎಲ್ಲ ಭಕ್ತರ ಸಹಕಾರ. ಎಷ್ಟು ವರ್ಷದ್ದು ಅಂದ್ರೆ ಇದು ಕಲ್ಯಾಣ ಟೆಂಪಲ್ 2000 ವರ್ಷ ಇತಿಹಾಸ. 2000 ವರ್ಷ ಪಾಂಡವರ ಕಾಲದ್ದು. ಅದು ನಮಗೆ ದಾಖಲೆ ಇದು ಶಾಸನ ಇದೆಯಲ್ಲ? ಶಾಸನ ಇದೆ ಅದರಲ್ಲಿ. ಅದು ಹಳೆಗನ್ನಡದಲ್ಲಿದೆ. 1549ರಲ್ಲಿ ದೇಸಿಂಗನ ಮಗ ದೇವು ಎನ್ನುವ ರಾಜ ಆ ದಂಬೆಕಲ್ಲನ್ನು ನಿಲ್ಲಿಸಿದನು ಅಂತ ಶಾಸನ ಮಾಡ್ತಿದೆ. ಮೈಲಾರಸರ ಕಾಲ. ಸೊ ಈ ಟೆಂಪಲ್ದು ಸ್ಟೋರಿ ಇದು. ನಾವೇನೋ ಅಂದ್ಕೊಂಡು ಬಂದರೆ ಟೆಂಪಲಲ್ಲಿ ಸೀರಿಯಸ್ಲಿ ಈ ಥರ ಅಂತ ಗೊತ್ತಿರಲಿಲ್ಲ. ಪ್ರಪಂಚದಲ್ಲಿ ಕೋಟಿ ದುಡ್ದು ನೀನು ಬೇಕಂತ ಸಂಪಾದನೆ ಮಾಡ್ಬೋದು, ಆದರೆ ನಿನ್ನ ಆರೋಗ್ಯ ಕೆಡಿಸ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಎಷ್ಟೇ ಕೋಟಿ ಇಲ್ಲಿ, ಏನೇ ಹೊಡ್ತಾನ ಇಲ್ಲಿ, ನೀನು ಎಷ್ಟೇ ಬಿಲಿಯರ್ ಆಗಿರು, ಎಷ್ಟೇ ಕೋಟಿ ಸಂಪಾದನೆ ಮಾಡು, ಆದರೆ ನಿನ್ನ ಆರೋಗ್ಯ ಒಂದು ಸಲ ಕೆಡ್ತು ಅಂದರೆ ಮುಗಿದೋಯ್ತು, ನಿನ್ನ ಜೀವನನೇ
ತುಂಬ ಕಷ್ಟ. ಅದಕ್ಕೆ ಹೇಳೋದು, ವಯಸ್ಸಲ್ಲಿದ್ದಾಗೇ ನಿಮ್ಮ ಆರೋಗ್ಯನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಇವಾಗ ಬರ್ತಿರೋ ಎಲ್ಲ ಚಿಕನ್ನು, ಮಟನು, ವೆಜ್ಜು, ಫ್ರೂಟ್ಸೇ ಆಗಿರ್ಬೋದು, ಎಲ್ಲನೂ ಪೆಸ್ಟಿಸೈಡ್ಸೇ, ಎಲ್ಲ ಹೊಡೆದಿರ್ತಾರೆ ಔಷಧಿಗಳು. ಮುಂದಕ್ಕೆ ಆ ಔಷಧಿಗಳನ್ನ ನಾವು ಇವಾಗ ತಿಂದು ನಾಳೆ ಒಂದು ದಿವಸ ನಾವು ಔಷಧಿಗಳು ತೊಗೊಂಡು ಸಾಯಬೇಕಾಗತ್ತೆ. ಯಾಕೆ ಬೇಕು ನಮಗಿದೆಲ್ಲ ಅಲ್ವಾ? ಅದಕ್ಕೆ ನಾನು ಏನಂತೀನಿ, ಎಲ್ಲರೂ ದಯವಿಟ್ಟು ನಿಮ್ಮ ಆರೋಗ್ಯ ಮೇಲೆ ಒಂದು ಗಮನ ಇಟ್ಕೊಡಿ. ಬೆಳಿಗ್ಗೆ ಬೇಗ ಎದ್ದೇಳಿ ವಾಕಿಂಗ್ ಮಾಡಿ, ಹೆಣ್ಮಕ್ಳೆಲ್ಲ ಮನೆ ಕೆಲಸ ಮಾಡಿ, ಇದು ಆರೋಗ್ಯ ಚೆನ್ನಾಗಿರುತ್ತೆ. ಮುಂದಕ್ಕೆ ನಾವೇ ಖುಷಿಯಾಗಿರ್ತೀವಿ. ಕೋಟಿ ದುಡ್ದು ಅದು ಅಂಬಾಯ್ಸಕ್ಕೆ ನೀನೇ ಇಲ್ಲ ಅಂದಮೇಲೆ ಯಾಕೆ ಬೇಕು ಗುರು ಆ ಕೋಟಿ ದುಡ್ಡು ನಿನಗೆ? ಸೌತ್ ತಡ್ಕ ಗಣಪತಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಮುಂದೆ ಒಳಗಡೆ ಹೋಗ್ಬೇಕಿನ್ನ. ಗಣಪತಿ ಮಹಾಗಣಪತಿ ಟೆಂಪಲ್, ಒಕಡ ಪೋಸ್ಟ್. ಒಳಗಡೆ ಹೋಗ್ತಾ ಇದ್ದೀವಿ ಈಗ. ಇಷ್ಟೊಂದು ಜನ ಇದೆ ನೋಡಿ, ಸೇವಾ ಕೌಂಟರ್ ಎಲ್ಲ ಇದೆ, ಜನ ಇದ್ದಾರೆ, ತುಂಬ ಜನ ಸಿಕ್ಕಾಪಟ್ಟೆ ಇದ್ದಾರೆ. ಸೇವಾ ಕೌಂಟರ್ ಇದು, ಎಲ್ಲ ಫ್ಯಾಮಿಲಿ ನಿಂತ್ಕೊಬಿಟ್ಟವ್ರು ನೋಡಿ, ಎಲ್ಲ ಚೆನ್ನಾಗಿ ಚೆನ್ನಾಗಿದೆ ದೇವಸ್ಥಾನ. ಸೆಕೆಂಡ್ ಟೈಮ್ ನಾನು ಬಂದಿರೋದು, ಸಂತೆ ಬಂದಿರೋ ಫಸ್ಟ್ ಟೈಮು. ಗಂಟೆಗಳೆಲ್ಲ ದೊಡ್ಡದಿದ್ದಾವೆ, ದೇವಸ್ಥಾನ ಚೆನ್ನಾಗಿದೆ. ಗಂಟೆ ಎಲ್ಲ ಯಾರೋ ಏನಾದರೂ ಅಂದ್ಕೊಂಡಿದ್ರೆ ಹಾಕಬೇಕು ಅಂತ, ಸೊ ಇದೆಲ್ಲ ಗಂಟೆ ಎಲ್ಲ ಕಟ್ಟಿದ್ದಾರೆ. ಅದೆಲ್ಲ ಆಗುತ್ತೆ. ಈ ಕಡೆ ಗಂಟೆ ಕಟ್ಟಬೇಕು, ಅಲ್ಲಿ ಚಿಕ್ಕ ಗಂಟೆ ಎಲ್ಲ ಕಟ್ಟಿದ್ದಾರೆ. ಭಕ್ತಾದಿಗಳಿಂದ ಕಟ್ಟಿರೋದು ದೇವಸ್ಥಾನ. ಸಾಕಲ್ಲ? ಹಾಂ, ಅಭಿಷೇಕ ಎಲ್ಲ ಮಾಡ್ತೀನಿ.
ಸೀರಿಯಸ್ ಅಂತ ತುಂಬ ಸ್ವೀಟ್ ಅಂತ ಬರ್ತದೆ. ಎಷ್ಟು ಸ್ವೀಟ್ ಅಂತ ಬರ್ತಿದೆ ಫೋನಲ್ಲಿ ನೋಡಲ್ಲ ಚೆನ್ನಾಗಿ